ಹಬ್ಬ ಮನಿ ಎಲ್ಲ ಸ್ವಚ್ಛ ಆತ ರೀ. ನೀವೇನ್ ಹಿಂಗ ಕುಂತೀರಿ? ಎದ್ದೊಂದು ಕಮ್ಮ ನಂಗೆ ಹಾಕೋರಿ. ಮನಿನ ಮ್ಯಾಗ ಕುಂತೀರಿ. ಅವ್ರು ಬಂದವ್ರು ನೋಡಿದ್ರೆ ಏನ್ ಅನ್ಕೊಳಂಗಿಲ್ಲ. ಅಯ್ಯ ಕತ್ತಿ ನಿಂದೊಂದ ತಗ ಬನ್ನಿನಕ್ಕು ಅದಕ್ಕೂ ಅಲ್ಲಿ ಅವ ನನ್ ಗೆಳೆಯ ಅವ್ನ್ ಗೊತ್ತೈತ್ ನಾ ಹೆಂಗದನಂತೇಳಿ. ಮತ್ತೇನ್ ಹೊಸ್ತಾಗಿ ಯಾರೋ ಹೊಸ ಬೀಗ್ರು ಬರತಾರ ಅನ್ನಂಗ್ ಮಾಡಾತಿ. ಅವ್ನ್ ಗೊತ್ತೈತಿ ಆತ ಹಂಗಂತ ನಾ ಏನ್ ಹಾಕೊಳಲ್ಲ ಅನ್ನಂಗಿಲ್ಲ. ಜಳ ಯಾಕೋ ಜಳ ಅನ್ಸಾಕತ್ತತಿ. ಇಲ್ಲೋಡ ತಳ ಕಾರ್ ಬಂತಂದ್ರ ಏನ ಪಟ್ಟ ನಂಗೆ ಒಂದ್ ಶರ್ಟ್ ಹಾಕೋತೀನಿ ಅಷ್ಟ. ಏನ ಒಂದ್ ಶರ್ಟ್ ಹಾಕೊಳಕ್ ಎಷ್ಟೊತ್ ಬೇಕ? ನಿಮ್ದೊಂದು ಕತಿ ಆತಾಗ ಕೂದಲ ಬರೀ ಬಿಳೆ ಚಟ್ಟಾಗ್ಯಾವ. ಹಾಳಾದ ತಗೊಂಡ್ ಕಲರ್ ಹಚ್ಕೊಬಾರ್ದನ್ರಿ ನೀವು. ಒಂದ್ ಕಲರ್ ಹಚ್ಕೊಂಡ್ರೆ ಎಷ್ಟು ಚಂದ ಕಾಣ್ತಿತ್ತು ನೋಡ್ರಿ. ಇದನ್ನ ಈ ಪರಿ ಬಿಳೆ ಕೂದಲ ಮಾಡ್ಕೊಂಡು ಕುಂತಿರತ್ತಾಗ. ಅಲ್ಲ ನಿಂಗೆ ಏನ್ ತೆಲಿ ಕೆಟ್ಟತನ್ಲಿ? ಅವ್ರೇನ್ ನನ್ ನೋಡಕ್ ಬರತ್ತಾರ, ನನ್ ಕನ್ನೆ ಕೊಡಕ್ ಬರಕತ್ತಾರ. ನನ್ನ ಮಗ ಚಂದದನಿಲ್ಲ ಮುಗೀತು. ನಾ ಹೆಂಗಿದ್ರಿ ಏನ್ಲಿ? ಯೋ 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 ಮಾಡ್ತೀವಂದ ಬರ ನೀ ಮಾಡೋದ್ ನಿಂಗರ ಚಂದ ಅನ್ಸಕತ್ತನ? ಮುಚ್ಚಬಾಯಿ. ಹಂಗಲ್ರಿ, ಹೋಗ್ಲಿ ಬಿಡ್ರಿ. ಅಲ್ಲ ಏನ್ ಜಳ ಹೊಡ್ಯಾಕತ್ತೈತ್ರಿ ಇದು? ಹಳಾದ ಪ್ಯಾನು ತಿರುಗ್ತೈತಿ, ಗಾಳಿನ ಹತ್ವಲ್ದು. ಅದಕ್ಕೆ ನಾನ್ ಏನ್ ಮಾಡ್ಲಿ ಮರೆಯ? ನಿನ್ನೆ ಮಸ್ತ್ ಮಳಿ ಹೊಡಿತು, ಇವತ್ತಿಲ್ಲ ನೋಡು. ಹಾಳಾದ ಒಂಚೂರು ಮಾಡಿ ಗಿಡಾಗಿ ಮಳಿ ಬರ್ಬಾರ್ದ? ಒಂದು ಎ ಸಿ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಎ ಸಿ ಗಾಳಿ ಬರ್ತಿತ್ತು. ಒಂದು ಎ ಸಿ ಆಗಿದ್ರೆ ಚಲೋ ಆಕಿತ್ತು. ಏನನ್ರಿ ನೀವು? ಚಲೋ ಆಕೈತಿಪ್ಪ, ಯಾಕಾಗಲ್ಲ? ಪಾಪ ಅವ ಮನಿ ಲೋನ್ ಕಟ್ಟೋದ್ ಜೊತೆಗೆ ಮತ್ತೆ ಎ ಸಿ ಕರೆಂಟ್ ಬಿಲ್ ಲೋನ್ ಕಟ್ಬೇಕನ? ಹಂಗಲ್ರಿ, ಯಾರ ಬಂದತ್ನಾಗ ಅಷ್ಟೇ ಹಚ್ಚಕ್ ಬರ್ತಿತ್ತ. ಏನಾಗುತ್ತೆ, ನಾವೇ ದಿನ ಹಚ್ಕೊಂತಿದ್ವನ. ನೋಡಿದ್ರೆ ನಮ್ಮ ಮನ್ಯಾಗೂ ಒಂದು ಐತಿ ಎ ಸಿ ಅನ್ನೋದು ಇರ್ತೈತಿ. ನಾವು ಚಾಲು ಮಾಡ್ತೇವೆ ಬಿಡ್ತೇವೆ, ಅವ್ರಿಗೆ ಹೆಂಗೆ ಗೊತ್ತಾಕೈತಿ? ಹೌದಿಲ್ಲ? ಹಿಂಗೆ ಯಾರ ಬಂದಾಗ ಹಚ್ಚಕ್ ಬರ್ತಿತ್ತು. ಅಯ್ಯೋ ದೇವ್ರೇ, ಮೊದಲು ಗೊತ್ತಾಗಿದ್ರೆ ಈ ಧರ್ಮಸ್ಥಳ ಸಂಘ ಯಾವ್ದಾರ ಒಂದು ಸಂಘಕ್ಕೆ ಸೇರಿ ಕಂಪ್ನಿಗೆ ತೊಗೊಂಡಿಟ್ಟಾರ ಇಡ್ಬೋದಿತ್ತು. ಇರ್ಲಿ ಬಿಡ, ಮದ್ವೆ ಅಷ್ಟೊತ್ತಿಗೆ ಏನಾರ ಒಂದು ಜುಗಾಡ ಮಾಡಿದ್ರೆ ಮತ್ತೇನು ಮಾಡೋದು? ಹೌದಿಲ್ಲ? ಆಮೇಲೆ ಅವ್ನ ಮಗಳು ಬಂದಕ್ಕೆ ಎ ಸಿ ಐತಲ್ಲ ಅಂತ ದಿನ ಹಚ್ಕೊಳ್ಳಿ, ಕರೆಂಟ್ ಬಿಲ್ ಜೊತೆಗೆ ಪಾಪ ನನ್ನ ಮಗ ಮನಿ ಲೋನು ಕಟ್ಲಿ. ಸುಮ್ನೀರ್, ಇದೆಲ್ಲ ಬೇಡ. ನಮ್ಮ ಮನಿ ಹೆಂಗೈತೋ ನಾವ್ ಹೆಂಗದೇವೆ ಅದೇ ನೋಡ್ಕೊಂಡು ಹೋಗ್ಲಿ. ಇಷ್ಟಕ್ಕೂ ನಾ ಹೇಳ್ತೇನಲ್ಲ, ಅವ ನನ್ಗೆ ಪರಿಚಯ ಅದನ, ದೋಸ್ತವ. ನನ್ನ ಇಡೀ ಬಯೋಡಾಟಾ ಅವ್ನ್ ಗೊತ್ತೈತಿ. ಏನ್ ನನ್ನ ಪೂರ್ತಿ ಜಾತಕ ಅವ್ನ್ ಗೊತ್ತೈತಿ. ನಾವ್ ಏನೇ ಆಡಂಬರ ಮಾಡಿದ್ರು ಅದನ್ನ ಇದ್ದಿದ್ದನ್ ಮುಚ್ಚಕಕ್ ಬರಲ್ಲ. ಏನ ನಾ ಹೇಳ್ತೀನಲ್ಲ, ಹೋಗ್ ಅವ್ರು ಬರಾಕತ್ತಾರ, ಊಟ ಗಿಟ ಮಾಡ್ತಾರ, ಏನ ಚಲೋತ್ತಂಗ ಅಡಿಗೆ ಏನಾರ ಮಾಡು. ಅಯ್ಯ ಸುಮ್ಮನಿರಿ, ಊಟ ಮಾಡ್ಕೊಂಡೆ ಬರಾಕತ್ತಾರ. ಸಂಜೆ ಮುಂದೆ ಏನು ಊಟ ಮಾಡ್ತಾರ? ರಾತ್ರಿ ಮಟ ಅವ್ರು ಇರೋದು ಇಲ್ಲ. ಸಂಜೆ ಮುಂದೆ ತಿನ್ನಕ್ಕಂತೇಳಿ ಬೇಕಾರ ನಾಷ್ಟಕ್ಕಂತೇಳಿ ಏನಾರ ಮಾಡ್ತೀನಿ. ಅವಲಕ್ಕಿ ಗಿವಲಕ್ಕಿ ಸಾಕಷ್ಟೇ ತಿನ್ ಚಾ ಕುಡ್ದು ಹೋಗ್ಲಿ. ಅವ್ರೇನು ರಾತ್ರಿ ಮಟ ಇರ್ತಾರನ ಊಟಕ್ಕೆ? ಹಂಗೊಂದು ವೇಳೆ ಏನಾರ ಇದ್ರೆ ಅಡುಗೆಗೆ ಏನಾರ ರುಚಿಯಾಗಿ ಮಾಡಿದ್ರಾತ. ಹಿಂಗಿದ್ರು ಮಾಯನಣ್ಣಿನ ಸುಗ್ಗಿ, ಮಾಯನಣ್ಣು ತೊಗೊಂಬರ್ರಿ. ಆಮೇಲೆ ಹೋಳ್ಗೆ ಮಾಡಿದ್ರಾತು, ಇಲ್ಲ ಚಪಾತಿ ಮಾಡಿದ್ರಾತು, ಇಲ್ಲಾಂದ್ರೆ ಮತ್ತೊಂದು ಏನಾರ ಮಾಡಿದ್ರಾತು ರುಚಿಯಾಗಿ. ಅಡುಗೆಗೆ ಏನು ಬರ ಎಲ್ಲ ಬರ್ತೈತಿ, ಮಾಡ್ತೀನಿ. ಅಲ್ಲ, ನನಗೆ ಒಂದು ಅರ್ಥ ಆಗೋಲ್ತು. ಹೋಗಿ ಆ ಹುಡುಗಿ ಕರ್ಕೊಂಬರಾಕತ್ತಾರಲ್ಲ, ಮದುವೆಗಿಂತ ಮುಂಚೆ ಯಾರ ಕನ್ಯೆ ಮನೆಗೆ ಬರ್ತಾವ? ಏನಪ್ಪ ಇವ್ರದೊಂದು ವಿಚಿತ್ರ. ಈಕೆ ನನ್ನ ಬೀಗ್ತಿ ಅಷ್ಟು ಶಾಸ್ತ್ರ ಸಂಪ್ರದಾಯ ಅದೆಲ್ಲ ಅಂತ ನೀವೇ ಹೇಳಿದ್ರಿ, ಹೌದಾ? ಮತ್ತೆ ಮದುವೆಗಿಂತ ಮುಂಚೆ ಮದುವೆಯಾಗ ಹುಡುಗಿನ ಮನೆಗೆ ಯಾರ ಕರ್ಕೊಂಬರ್ತಾರನ್ನ? ಏನ ಅವಕ್ಕೆ ಏನಾರು ನೋಡ್ಬೇಕು ಅಂತ ಆಸೆ ಪಟ್ಟಿರ್ಬೋದು, ಅದಕ್ಕೆ ಕರ್ಕೊಂಡ್ ಬರ್ತಿರ್ಬೋದು. ಹೋಗ್ಲಿ ಬಿಡು, ಹೆಂಗಿದ್ರು ಮದುವೆ ಆದ್ಮೇಲೆ ಆದ್ರೂ ಬರೋದೇ. ಮದುವೆಗಿಂತ ಮುಂಚೆ ಬರ್ತಾದಾಳ ಅಷ್ಟೇ. ಈಗೆಲ್ಲ ಕಾಮನ್, ಈಗೆಲ್ಲ ಅದೆಲ್ಲ ಅಷ್ಟೇನ್ ತಲೆ ಯಾರು ಕೆಡಿಸ್ಕೊಳ್ಳೋದು ಇಲ್ಲ. ಈಗೆಲ್ಲ ಪ್ರೀತಿಸೋ ಹುಡುಗಿನ ಮನೆಗೆ ಕರ್ಕೊಂಡೋಗಿ ಎಲ್ಲರಿಗೂ ಪರಿಚಯ ಮಾಡಿ ಮನ್ಯಾಗ ಮತ್ತೆ ಅಡಿಗೆ ಪಡಿಗೆ ಮಾಡಿ ಹೋಗೋದು ಬರೋದು ಎಲ್ಲ ಮಾಡ್ತಿರ್ತಾರ, ಗೊತ್ತನ? ಏನ್ ದಾಡಿನೂ ಆಗಲ್ಲ. ಮತ್ತೆ ಇದನ್ನೆಲ್ಲ ಅವ್ರ ಇದ್ರಿಗೆ ಕೇಳ್ಬೇಡ ನೀನು. ಹೇಳಕತ್ತೇನೆ ಕೇಳ ನಿಂಗ. ಆಯ್ತಪ್ಪ, ನಾ ಯಾಕೆ ಕೇಳಕ್ ಹೋಗ್ಲಿ ಬಿಡ್ರಿ. ಅಪ್ಪ ನೀನು ರೆಡಿ ಆದೆ? ಆತ. ಇದು ಹೇಳೋದು ಮರ್ತೆ. ಹೋಲ ಮಿರಿಂಡಾ ಜ್ಯೂಸ್ ತುಂಬ 2 ಬಾಟ್ಲಿ ಪಟ್ಟ ನಂಗೆ. ಎದಕ್ಕವ? ಬಂದ ತಕ್ಷಣ ಕೊಡಾಕಲ್ಲ ಹಾಕಿ. ಮನ್ಯಾಗ ಅಷ್ಟು ನಿಂಬೆ ಹಣ್ಣು ಅದಾವಲ್ಲವ, ಸಕ್ಕರೆ ಐತಿ. 1-2 ಗ್ಲಾಸ್ ನೀರ್ನ, 1-2 ಗ್ಲಾಸ್ ಹಾಕ 1-2 ಬಾಟಲ್ ನೀರ್ನ ಫ್ರಿಜ್ನಾಗ ಇಟ್ಬಿಡು. ಅಲ್ಲ, ಇಟ್ಟಿರ್ಬೇಕ ಏನಪ್ಪ, ಅದನ್ನೇ ಹಾಕಿ ಜ್ಯೂಸ್ ಮಾಡಿ ಕೊಟ್ರಾಗಲ್ಲ ನಾವ. ಯಾಡ್ಲ, ಅಷ್ಟು ಸರಿ ಅನ್ಸಲ್ಲ. ಫಸ್ಟ್ ಟೈಮ್ ಬರ್ತಾರ, ಚಲೋ ತೆಂಗ್ ಒಂದಿಟ್ಟು ಜ್ಯೂಸ್ ಕೊಡೋಣ. ಏನು ಹೋಲ 2 ಬಾಟ್ಲಿ ತರೋಗ್ಲಾ? ಆಯ್ತು, ತೊಗೊಂಬರ್ತೀನಿ ತಗೋ. ಸರಿ. ಅಪ್ಪ ಮತ್ತೇನಾರು ತರ್ತೀಯನ? ಅವ ಈಗ ಹೇಳವ, 2 ಸಲ ಮತ್ತೆ ಅಡ್ಡಾಡಿಸ್ಬೇಡ. ಹೌದಾ? ಜ್ಯೂಸು ಮತ್ತೇನು? ಜ್ಯೂಸು ಮತ್ತೇನು ಬ್ಯಾಡ ತಗೋ. ನಾಷ್ಟಕ್ಕಿಲ್ಲ ಏನೋ ಮಾಡಾಕತ್ತೀನಿ. ಜ್ಯೂಸ್ ಅಷ್ಟೇ ತೊಂಬಪ್ಪಿ, ಮತ್ತೇನು ಬ್ಯಾಡ ತಗೋ. ಸರಿ. ಅಯ್ಯೋ ದೇವ್ರೆ, ಮಿಂದಮ್ಮಕ್ಕ ಬರ್ತೇನೆ ಅಂದ್ರೆ ನಾನು ನನ್ನ ಕೈಲಿ ಎಷ್ಟಕ್ಕತ್ತ ಅಷ್ಟು ಮನೆ ಸ್ವಚ್ಛ ಮಾಡ್ಕೊಂಡೇನಿ. ಉಳ್ದಿದ್ದು ದೇವ್ರಿಗೆ ಬಿಟ್ಟಿದ್ದೆ. ಅಯ್ಯೋ ನೆನಪ ಹಾರೇನಲ್ರಿ, ಎಲ್ಲ ಮಾಡೇನಿ. ಆ ಬಚ್ಚಲ ತಿಕ್ಕದ ನೆನಪು ಹಾರೇನಿ. ನಮ್ಮ ರೂಮ್ನೇಂದು ಬಿಡ್ರಿ ಹೋಲಿ, ಅದೇ ಬಂದವ್ರು ಹೋಗಕ್ಕಂತ ಕಟ್ಸೇವಲ್ಲ, ಆ ಬಚ್ಚಲನೇ ತಿಕ್ಕಿಲ್ಲ. ಅಯ್ಯೋ ತಡ್ತಾರೆ, ನಮ್ಮ ಮೊದಲು ಬಚ್ಚಲ ತಿಕ್ಕಿ ಅಡ್ಸರಿ ಜಾಕ ಮಾಡಿ ಬಂದ್ಬಿಡ್ತೇನೆ. ಅಲ್ಲ, ಅವ್ರು ನಿನ್ ಬಚ್ಚಲ ನೋಡಕ್ ಬರಾಕತ್ತಾರನ್ಲಿ? ಮನಿ ನೋಡಕ್ ಬರತಾರ. ಮನಿ ಬೇರೆ ಬಚ್ಚಲ್ ಬೇರೆನ? ಎಲ್ಲ ನೋಡ್ತಾರ, ಬಾಯಿ ಮುಚ್ಕೊಂಡಿರ್ರಿ. ಸ್ವಚ್ಛ ಇರ್ಬೇಕಲ್ಲ. ಬಚ್ಚಲ ಗಲೀಜಾಗೆ ಇರ್ತತಿ, ಅದ್ನೇನು ಮತ್ತೆ ಸ್ವಚ್ಛಗಿಡೋದು? ಅಯ್ಯೋ ನಿಮ್ಗೆ ಅದೆಲ್ಲ ಗೊತ್ತಾಗಲ್ರಿ ಸೂಕ್ಷ್ಮ. ಈಗ ಬಂದು ಕುಂತವ್ರಿಗೆ ಸ್ವಲ್ಪ ಹೊತ್ತು ಬಿಟ್ಟು ಯಾರ್ಯಾರ ಕಾಲ್ಮಡಿಗೆ ಹೋಗ್ಬೇಕು ಅಂತ ಅನಿಸ್ತತಿ. ಆ ಕಾಲ್ಮಡಿ ಅಲ್ಲೈತೆ ಹೋಗ್ರಿ ಅಂತ ಅಂದಾಗರ ಒಂಚೂರು ಸ್ವಚ್ಛ ಇರೋದು ಬೇಡನ್ರಿ. ನಿಮ್ಮ ಅಕಸ್ಮಾತ್ ಗಲೀಜಾಗಿತ್ತಂದ್ರೆ ಅದ್ರಾಗ ಹೋಗಿ ಹೆಂಗೆ ಬರ್ತಾರ ಅವ್ರು? ನೀವು ಏನು ಅನ್ಕೊಳಂಗಿಲ್ಲ. ಅದಕ್ಕೆ ಸ್ವಲ್ಪ ಸ್ವಚ್ಛ ಇತ್ತಂದ್ರೆ ಏನು ಅನ್ಸಂಗಿಲ್ಲ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಸೂಕ್ಷ್ಮ, ಸುಮ್ಮನಿರ್ರಿ.
ನಮಗೆ ಹೆಣ್ಮಕ್ಳಿಗೆ ಗೊತ್ತು ಗ್ಯಾಸ್ ಕಟ್ಟಿ ಸ್ವಚ್ಛಿರ್ಬೇಕು, ಬಚ್ಚಲು ಸ್ವಚ್ಛಿರ್ಬೇಕು, ಅರಿವಿ ಹರಿವಿರಬಾರ್ದು, ರೂಮ್ನಾಗ ಬೆಡ್ಶೀಟ್ ಎಲ್ಲ ಕರೆಕ್ಟಾಗಿ ನಿಗಿಚಿ ಹೊಚ್ಕೊಳ್ಳೋದು ಹಾಸ್ಕೊಳ್ಳೋದು ಎಲ್ಲ ತಲೆ ಕಡೆ ಕರೆಕ್ಟಾಗಿ ಇರಬೇಕು. ಇಂದ್ರೆ ಮನೆ ಸ್ವಚ್ಛ ಐತಿ ಅಂತ ಅರ್ಥ. ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ. ಆ ಓಡೋನ್ ಇಲ್ಲಿದ್ದು ಸುಡ್ಗಾಡ್ ಯಾರ ಬಂದಾಗ ಇಡಾಕ್ ಬರ್ತತಿ ಬಂದಾಗ ಅಂತೇಳಿ ತಂದನಿ. ಅವ್ನು ಸುಡ್ಗಾಡ್ ಕೈಗೆ ಸಿಗೋದಿಲ್ಲ ಪಟ್ಟನಂಗತ್ತಾಗ. ಇಲ್ಲೇ ಇಟ್ಟಿದ್ದೆ ರೀ. ಓಡೋನಿಲ್ಲ ಒಂಚೂರು ಎಲ್ಲಿಟ್ಟೇನೆ ಒಂಚೂರು ನೋಡ್ರಿ. ಆ ಫ್ರಿಜ್ ಮ್ಯಾಗ ಏನಾರ ಇಟ್ಟೇನೆ ಏನ? ನಾ ತಿಕ್ ಸ್ವಚ್ಛ ಮಾಡಿ ಅಚ್ಚರಿಗೆ ನೀರು ಹಾಕೋತೇನೆ. ಪಟ್ಟನಂಗ ಒಂದಿಟ್ಟು ಇದ್ರ ನೋಡ್ರಿ, ಇಲ್ಲ ತಂದು ಬಚ್ಚಲಾಗಿ ಇಡಣ ಘಮ್ ಅಂತಿರ್ತತಿ ಕದ ತೆಗಿಯತ್ಲೆ. ಒಂದಿಟ್ಟು ನೋಡ್ರಿ. ನೋಡ್ತೀನಿ ಫ್ರಿಜ್ ಮೇಲೆ. ಮನಿ ಚಲೋ ಐತಲ್ಲಪ್ಪ. ಕಾರ್ ನೆಳ್ಳಿಗೆ ಹಚ್ಚಿದೋದಿಲ್ಲ. ಇವ್ರ ಮನಿ ಮುಂದೆ ಕೆಟ್ಟ ಬಿಸಿಲು. ಅದೇ ಆ ಗಿಡದ ಬಿಡ್ದಾಗ ಹಚ್ಚೇನಿ. ಅಲ್ಲಲ್ಲ ಮೊದ್ಲ ಮಳೆ ಗಾಳಿ ಬಿಡ್ತತಿ, ಅಲ್ಲಲ್ಲೇ ಮರ ಬೇರೆ ಬೀಳಾಕತ್ತಾವು. ಆ ಗಿಡದ ಬಿಡ್ದಾಗ ಹಚ್ಚಲ್ಲ ಮರ ಗಿರ ಬಿತ್ತಂದ್ರ ಗತಿ ಏನು? ಹಂಗೇನಾಕತ್ ಬಿಡ ಬರವ. ಹಂಗೇನಾರ ಗಾಳಿ ಬಿಟ್ರೆ ಬಂದ್ ಮರ ಇದು ಗಾಡಿ ತೆಗಿತೀನಿ. ಆಮೇಲೆ ಅದು ಅಲ್ದೆ ಅಷ್ಟು ದೊಡ್ಡ ಮರ ಎಲ್ಲಿ ಬೀಳ್ಬೇಕು ಬರವ. ಮನಿ ಚಲೋ ಐತಲ್ಲ ಅಪ್ಪಾಜಿ. ಮನಿ ಮಸ್ತ್ ಐತಿ. ಮನೆ ಹೊಸದ್ ಕಟ್ಟಿದ್ದ ಈಗ 1 ವರ್ಷನ ಆತ ಅನ್ನಲ್ಲ. ನಡ್ರಿ ಹೋಗೋಣ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ರೀ ಇದು. ಹೌದಾ? ಕಲರ್ ಕಾಂಬಿನೇಷನ್ ಭಾರಿ ಚಂದ ಮಾಡ್ಸ್ಯಾನ. ಅಯ್ಯೋ ವಾಸ್ತು ಎಲ್ಲ ಭಾಳ ನಂಬ್ತಾನ್ರಿ ಅವನು. ಕ್ರೀಮ್ ಬಣ್ಣ ಹೊಡ್ಸಿದ್ರೆ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ, ಒಟ್ಟು ಮನೆಗೆ ಭಾಳ ಲುಕ್ಕೂ ಕೊಡ್ತೈತಿ. ಆಮೇಲೆ ಕ್ರೀಮ್ ಬಣ್ಣ ಭಾಳ ಚಲೋ ಅಂತ ಅವ್ನ ನಂಬಿಕೆ. ಅವನಂತಲ್ಲ ಅದೇನೋ ಈ ಇಂತಿಂಥ ಬಣ್ಣಗಳು ಹೊಡಿಸಿದ್ರೆ ಅವು ಏನೋ ಮೈಂಡಿಗೆ ಎಫೆಕ್ಟ್ ಆಕ್ಕವು, ಮನೆಗೆ ಶೋಭೆ ಏನೇನೋ ಹೇಳ್ತಾನ್ರಿಪ್ಪ. ಹೇಳಿ ಒಟ್ಟು ಎಲ್ಲದಕ್ಕೂ ಕ್ರೀಮಿಂದ ಜಾಸ್ತಿ ಮಾಡ್ಯಾನ. ಕೆಲವೊಂದು ಕಡೆ ಅಷ್ಟೇ ತನಗೆ ಬೇಕಾದಲ್ಲಿ ಬದಲಿ ಮಾಡ್ಸ್ಯಾನ. ತನ್ನ ರೂಮ್ ಮಾತ್ರ ಈ ಥರ ಯಾವಾಗೂ ಕವನೆಳ್ಳ ಒಂಥರ ಹಿಂಗೆ ಹೇಳಿ ಮಾಡಿಸ್ಕೊಂಡ ನೋಡ್ರಿ. ಬರ್ರಿ ಬಾಜುಕಿನ ರೂಮ್ ತೋರಿಸ್ತೀನಿ. ರೂಮ್ ಸಕ್ಕದಾಗೈತಿ. ನಂಗಂತೂ ಇಷ್ಟ ಆತಪ್ಪ. ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಎಷ್ಟು ಚೆನ್ನಾಗಿ ಲುಕ್ ಕೊಟ್ಟಾರ ನೋಡಿ. ಇದಕ್ಕಲ್ಲ ಭಾಳ ಚೆನ್ನಾಗೈತಿ. ಏನು ಚಂದನ ಏನ. ಒಂದು AC ಇಲ್ಲ ಈ ರೂಮ್ನಾಗ. ತಂದು ಹಾಕ್ತಾರ ಬಿಡು ನಿಧಾನಕ್ಕೆ. ಈಗ ಸದ್ಯಕ್ಕೆ ಮನಿ ಕಟ್ಟಾರ. ಎಷ್ಟು ಚಲೋ ಲುಕ್ ಐತಿ ನೋಡಿ ಮನಿ. ನಿನ್ನ ಬಾ ಅಪ್ಪ ಬರ್ರಿ. ಇದು ನಮ್ದ್ರಿ ಗಂಡ ಎಂತಿದೆ. ನೋಡ್ಕೊರ್ವಾ ಮನಿನ. ಮತ್ತು ಆಮೇಲೆ ಮನಿ ನೋಡಿಲ್ಲ ಅಂತ ಅನ್ಕೋಬಾರ್ದು ಅದಕ್ಕೆ. ಇಲ್ರಿ ಶಾಸ್ತ್ರ ಅಂತಿತ್ತಲ್ಲ ಒಂದು ಪದ್ಧತಿ, ಅದಕ್ಕೆ ಬಂದಿದ್ದಷ್ಟೇ. ಮನಿನೇ ನೋಡ್ಬೇಕು ಅಂತ ಏನಿಲ್ಲ. ಇಷ್ಟಕ್ಕೂ ನಮ್ಮ ಮನೆಯವರಿಗೆ ಅಣ್ಣಾರು ಭಾರಿ ಪರಿಚಯ, ಅವರಿಗೆಲ್ಲ ಅವ್ರಿಗೆ ಗೊತ್ತು. ಅಷ್ಟೇ ನಂಬಿಕೆಯಪ್ಪ ನಮಗೇನು. ಮತ್ತು ಅದನ್ನ ನೋಡೇ ಕನ್ಫರ್ಮ್ ಮಾಡ್ಕೋಬೇಕಂತ ಏನಿಲ್ಲ ಅಂತ ನೋಡಿದಷ್ಟೇ. ಅಯ್ಯೋ ಅದ್ರ ಏನು ತಪ್ಪೈತ್ರಿ? ಅಲ್ಲ ಒಂದು ಕನ್ನೆ ಕೊಡೋದಂದ್ರೆ ಹಂಗೆ ಆಕೈತಾನೆ. ಹೋಲ್ಬಿಡು ನೋಡ್ರಿಪ್ಪ. ಈಗ ಒಟ್ಟು ಇದು ಹೆಂಗಂದ್ರೆ ಅದು ಒಂದು ಸಣ್ಣ ಜಾಗನೇ ಒಂದು ಇದ್ದಿದ್ರೊಳಗೆ ಒಂದು ಕಟ್ಕೊಂಡೇವೆ ನೋಡ್ರಿ. ರೂಮ್ ಮಾತ್ರ ಭಾರಿ ಅನುಕೂಲ ಆಗ್ಯಾವ್ರಿ. ಡುಪ್ಲೆಕ್ಸ್ ಅಲ್ರಿ ಯಾಕಾರ ಇದು? ಹ್ಞೂ ರೀ ಡುಪ್ಲೆಕ್ಸ್. ನಮಗಿಲ್ಲಿ ಒಳಗೆ ಮಾಡ್ಕೊಂಡೆ ಮತ್ತು ಮ್ಯಾಲೆ ಬಾಡಿಗೆ ಕೊಡೋಂಗು ಮಾಡ್ಕೊಂಡೇವ್ರಿ. ಇದು 1 ಗುಂಟೆ ಜಾಗ. ಇದೇನಕ್ಕೈತ್ರಿ ಎಲ್ಲ ಅಡುಗೆ ಮನೆ ಇದು ರೂಮು ಗಿಮ್ಮು ಒಂದ್ರಾಗ ತುರ್ಕಿದ್ರೆ ಇಟ್ಟಿಟ್ಟಾಗ್ಬಿಡ್ತಾವ್ರಿ. ಅದಕ್ಕೆ ನಾವೇನು ಮಾಡೇವಿ, ತಳಗ ಒಂದು ದೊಡ್ಡ ಹಾಲ್, ನನ್ನ ಮಗನ ಬೆಡ್ರೂಮ್, ಅಡುಗೆ ಮನೆ ಇಷ್ಟ ಮಾಡಿದ್ದೆ. ಅದಕ್ಕೆ ಮ್ಯಾಲೆ ಬಂದಿಂದ ಈಗ ನಂದು ಮತ್ತು ನಮ್ಮ ಹೆಣ್ಮಕ್ಳು ಬಂದಾಗ ಉಳ್ಕೊಳಕ್ಕೆ ಬೇರೆ, ಮತ್ತೊಂದು ಸಣ್ಣದ TV ಇದ್ರದ್ದು ಮಾಡ್ಸೇವಿ. ಮತ್ತು ಯಾರ ಬಂದಾರ ಕುಂದ್ರಾಕ ಮಾಡಾಕ ಅಂತೇಳಿನೂ ಮಾಡ್ಸೇವಿ. ಅದಾದ್ಮೇಲೆ ಏನು ಸ್ಲ್ಯಾಪ್ ಹಾಕೈತಲ್ಲ ಅಲ್ಲೇ ಮ್ಯಾಲೆ ಹಿಂದೆ ಈ ಕಡೆ ಹತ್ತಾಕ ಮೆಟ್ಲ ಮಾಡಿಸಿ ಮ್ಯಾಗ ಮನೆ ಬಾಡಿಗೆ ಕೊಡೋಂಗು ಕಟ್ಸೇವ್ರಿ. ಬಾಡಿಗೆ ಬಂದಿದ್ದು ರೊಕ್ಕ ಖರ್ಚಿಗಕ್ಕವ್ರಿ ಎದಕ್ಕಾರ? ಅಯ್ಯೋ ಮೊದಲು ಬಾಡಿಗೆ ಎಷ್ಟದಾವು? 10-12 ಸಾವಿರ ರೂಪಾಯಿ ಬಾಡಿಗೆ ಅದಾವು. 14 ಸಾವಿರ ರೂಪಾಯಿ ಬಾಜು ಮನೆ ಇಲ್ಲೇ ಕೊಟ್ಟಿರೋದೀಗ 2 ಬೆಡ್ರೂಮಿಂದ. ನಮ್ಮದು 2 ಬೆಡ್ರೂಮಿಂದ ಐತಲ್ಲ. ಸಂತಿ ಖರ್ಚಿಗೆ ಆಕತಿ, ಎದಕ್ಕಾರ ಆಕತಿ ಅಲ್ಲ. ಅದ್ರಾಗೆ ಜೀವನ ನಡಿಬೇಕು ಅಂತ ಏನಿಲ್ಲ ಹೇಳಿದೆ. ಬರ್ರಿ ನನ್ನ ಮಕ್ಳದ್ದು ತೋರಿಸ್ತೇನೆ ರೂಮ್. ಅಯ್ಯೋ ದೇವ್ರೇ ಅಪ್ಪ ನಂಗೆ ಇಷ್ಟ ಇಲ್ಲ. ಯಾಕವ್ವ ಏನತ್ ಇಷ್ಟ ಇಲ್ಲ ಅನ್ನಕ್ಕೆ ಏನೈತಿ? ಇಷ್ಟು ಚಲೋ ಮನಿ ನೋಡು, ಎಷ್ಟು ಚಂದ ಕಟ್ಟಾರ, ಎಷ್ಟು ಪ್ಲಾನಿಂಗ್ನಾಗ ಎಷ್ಟು ಚಂದ ಜೀವನ ಮಾಡಕತ್ತಾರ. ಸುಮ್ಮನೆ ನೋಡೋಣ ಹೇಳ್ತೀನಿ. ರೊಕ್ಕಿದ್ದವ್ ಸಿಗ್ತಾನ, ಒಳ್ಳೆ ಮನಸ್ಸಿದ್ದು ಹುಡುಗ ಸಿಗುದಿಲ್ಲ. ನಿಂಗೆ 1000 ಸಲ ಹೇಳತ್ತೀನಿ, ಸುಮ್ಮನೆ ನೋಡು. ಏನ ಇದ್ರು ಮನೆಗೆ ಹೋಗಿ ಮಾತಾಡೋಣ. ಇದು ನನ್ನ ಮಗನ ರೂಮ್ ರೀ. ಎಷ್ಟು ಚಂದ ನೋಡ್ರಿ. ಅದಕ್ಕೆ ಬಣ್ಣ ಗಿಣ್ಣ ಎಲ್ಲ AC ಇದೊಂದೇ ರೂಮಿಗೆ AC ಹಾಕ್ಸೈತ್ರಿ. ಮತ್ತು ಎಲ್ಲೂ AC ಎಲ್ಲ ಏನೋ ಹಾಕ್ಸಿಲ್ರಿ. ಇದೊಂದೇ ರೂಮಿಗೆ ಇರಲಿ ಬೇಸಿಗೆ ಆಗೋದು ಬೇಕಾಕತಿ ಅಂತ. ಓ ಹೌದನ್ರಿ. ಬಣ್ಣ ಅಂತೂ ಭಾಳ ಚಂದ ಕೊಡ್ಸ್ಯಾರ್ರಿ. ಈ ಕಟ್ಟಿಗೆ ಕಲರ್ ಆಗಿರ್ಬೋದು ಇದಾಗಿರ್ಬೋದು ನಂಗೆ ಭಾರಿ ಇಷ್ಟ ಆತಪ್ಪ. ಹ್ಞೂ ರೀ. ನೋಡು AC ಇಲ್ಲ ನಾತಿದ್ದಲ್ಲ ಐತಿಲ್ಲ. ಮೇನ್ ನಿಮ್ಮ ಗಂಡ ಐತಿ ರೂಮ್ನಾಗ AC ಐತಿ. ನೀ ಸುಮ್ಮನೆ ಸಾಕು. ದೌಡ್ ಮದುವೆ ಮಾಡಿ ನಾನು ನಾಟ್ಬೇಕಂತ ಕಾಯಕತ್ತೀಯಲ್ಲ ನೀನು, ಅದಕ್ಕೆ ಹಿಂಗೆ ಹೇಳಕತ್ತಿ. ಎಲ್ಲದಕ್ಕೂ ಒಂದು ಏನಾರು ತಿಳ್ಕೊಂತಿ. ಅಪ್ಪ ನೀವು ನಡ್ರಿ. ಆಕಿ ಮಾತಾಡೋಂಗೆ ಏನಿಲ್ಲ. ಎಷ್ಟು ಚೆನ್ನಾಗೈತಿ ರೂಮ್, ಎಷ್ಟು ಸ್ಪೇಸಿಯಸ್ ಆಗಿ ಕಟ್ಟಾರ. ಹೆಂಗೆ ಮಾತಾಡ್ತಾಳ? ಇದು ಏನಚ್ಚಿ ಬಾರಪ್ಪ ಒಳಗೆ ಹೋಗಿ ನಡಿ ಅಂತ ಕಾಯ್ತಿರ್ತಾನವ. ಪಲ್ಲಂಗ ಆತು, ಕಬೋರ್ಡ್ ಆತು, ಎಷ್ಟು ಚಂದ ಮಾಡ್ಸ್ಯಾನ ಹುಡುಗ. ಅಡಿಗೆ ಮನೆ ನೋಡ ನಡಿ. ನೀನೇ ನೋಡ್ಕೊ ಹೋಗಿ ಅಡಿಗೆ ಮನಿನ ನೋಡು. ಮನೆಗೆ ಹೋಗಿ ಮಾತಾಡೋಣ. ಸುಮ್ಮನೆ ನಡಿ ಹೊರಗೆ. ದೇವ್ರೇ ಇವ್ರು ಬರೋ ಬಾಡಿಗೆ ಒಳಗೂ ಜೀವನ ಮಾಡ್ಬೇಕನ್ನೋ ಲೆಕ್ಕಕ್ಕದಾರ. ನನ್ನ ಕನಸು ಇರೋದೇ ಬೇರೆ, ನನ್ನ ಆಸೆ ಇರೋದೇ ಬೇರೆ. ದೊಡ್ಡ ರಿಚ್ ಮನೆಗೆ ಸೇರ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು. ಅಯ್ಯೋ ಅತ್ತಿಗೆ ಆರಾಮದಾಳ, ಅತ್ತಿಗೇನು ತೊಂದರೆ ಇಲ್ಲ ಅಂತ ಗೊತ್ತಾದ್ಮೇಲೆ ನಮ್ಮ ಅತ್ತಿ ಇನ್ನೂ ಇದ್ದು ಹುಷಾರ್ ತಪ್ಪಾಳ. ಹೌದಾ? ಏನು ಸ್ವಭಾವನ ಏನಪ್ಪ. ಅಲ್ಲ ಇದಕ್ಕೆಲ್ಲ ಖುಷಿ ಪಡ್ಬೇಕು, ಅದಕ್ಕೆ ಬೇಜಾರಾಗಿ ಮಾಡ್ಕೋಬೇಕು. ಅಯ್ಯೋ ನೀ ಅಂತಿ. ಆದ್ರೆ ನಮ್ಮತ್ತಿ ಮೊದಲು ಆರಾಮಿಲ್ಲ, ನಾ ಸಹಾಯಕತ್ತೇನಿ, ಇವರೆಲ್ಲ ಆರಾಮಿರ್ತಾರಲ್ಲ
ಅಂತ ಬೇಜಾರ. ಅದ್ರಾಗ ನಮ್ಮ ಕಮಲವತ್ತಿ ಹಿಂಗಾಗೈತಿ ಅಂತ ಗೊತ್ತಾಗಿ ನಮ್ಮತ್ತಿ ನೀ ನಂಬಲ್ಲ ಲುಂಗಿ ಡ್ಯಾನ್ಸ್ ಅಂತೇಳಿ ಡ್ಯಾನ್ಸ್ ಮಾಡ್ಯಾಳ ಮನ್ಯಾಗಲ್ಲಿ ಗೊತ್ತನ. ಇಲ್ಲಿ ಬಂದು ಕಮಲವತ್ತಿ ಕೊಟ್ಟು ಮಾತಾಡೋದು ನೋಡ್ಬೇಕು. ಅಯ್ಯೋ ಪಾಪ ಹಿಂಗಾಗಬಾರ್ದಾಗಿತ್ತು. ಛೇ ಥೋ, ದೇವ್ರಿಗೆ ಕಣ್ಣಿಲ್ಲ, ದೇವ್ರಿಗೆ ಮೂಗಿಲ್ಲ, ಬಾಯಿಲ್ಲ ಅಂತೇಳಿ ಯವ್ವ ಅವತ್ತರ ಎಟ್ಟಗಿ ಬಂದಿತ್ತವ ಯವ್ವ ಆತಾಗ. ಏನು ಮಾಡ್ತಿ ಹೇಳ. ಈಗ ಮತ್ತೆ ಆರಾಮದಾಳ ಅಂದೇನಲ್ಲ, ನಮ್ಮತ್ತಿ ಅಲ್ಲಿರಕ್ಕಿಗೆ ಇನ್ನೂ ಆರಾಮಿಲ್ಲ ಜಾಸ್ತಿ. ಹೊಟ್ಟೆ ಬೇನ್ ಹಚ್ಕೊಂಡ್ಬಿಟ್ಟಾಳ. ಹೌದಾ? ಅಂದ್ರೆ ನಾ ಸಾಯ್ತೀನಿ ಇನ್ನೊಬ್ರು ಸಾಯ್ಲಿ ಅನ್ನೋ ಮನೋಭಾವ. ಉದ್ದಾರ ಆಗಲ್ ಬಿಡ ಇವು. ಯಾವಾಗಿದ್ರು ಹಿಂಗೆ ಹೊಲಸು ಬುದ್ಧಿ ಮಾಡ್ಕೊಂತಾನ ಅದಾವು. ನನ್ನ ಮದುವೆ ಆದಾಗಿಂದಾನು ನಾನು ನಮ್ಮ ಅತ್ತಿಗೆ ಆರಾಮಿಲ್ಲ ಅಂತೇಳಿ ಒಂದೊಂದ್ಸಲ ಇಷ್ಟು ಸಾಫ್ಟಾಗಿ ಎಷ್ಟು ಸಾಫ್ಟ್ ಕಾರ್ನಾಗಿ ಇದು ಮಾಡಕ್ಕೆ ಹೋಗ್ತೇನೆ ಗೊತ್ತಾ, ಸೇವೆ ಮಾಡಕ್ಕೆ. ಒಂದೊಂದ್ಸಲ ನನಗೆ ಅನಿಸುತ್ತೆ ಹೋಗ್ಲಿ ಬಿಡಿ, ಏನು ಇರೋಷ್ಟು ದಿನಕ್ಕೆ ಯಾಕೆ ದ್ವೇಷ ಸಾಧಿಸ್ಬೇಕು ಅಂತೇಳಿ ಎಷ್ಟು ಹಚ್ಕೊಳಕ್ಕೆ ಹೋದ್ರು ಇರೋದೊಂದು ವಾರ ತಿಂಗಳಲ್ಲ ವರ್ಷ ಏನು ಬಿಡಿ ಮುದಿಗೆ ಸತ್ತೋಕತಿ ಅಂತೇಳಿ ನಾಟಕ ಮಾಡ್ತೀಯೇನು ಅಂತ ಕೇಳ್ತಾಳೆ. ಏನು ಹೇಳ್ತಿ ಇದಕ್ಕೆ ಪಾರ್ವತಿ? ಆತ ನೀ ಹಂಗಂತಿ ಅಂತೇಳಿ ಏನೋ ಮಾಡ್ಲಂಗಿದ್ರೆ ಅದಕ್ಕೂ ಅಂತಾಳ ಮತ್ತೆ. ಕಷ್ಟನಪ್ಪ ಕಷ್ಟ. ಹಿಂಗಿದ್ದವ್ರ ಜೊತೆ ಇರೋದು ಭಾರಿ ಕಷ್ಟ. ಅಯ್ಯೋ ನನಗಂತರೂ ಒಂದೊಂದ್ಸಲ ತಲೆ ಕೆಡ್ತತಿ ಪಾರ್ವತಿ. ಏನು ಮಾಡ್ಲನ್ನೋದು ತಿಳಿಯಂಗಿಲ್ಲ. ಕರೆನ ಈ ಅತ್ತಿಗಳಿಗೆ ಸುಸ್ತಾರು ಹೆಂಗಿದ್ರು ಕಷ್ಟನೇ ಅನ್ನಂಗಕತಿ. ಏನಾರ ಒಂದು ಉಪ್ಪು ಮಾಡಿ ಚಂದಾಗಿ ಮಾಡಿ ಮಟ್ಟಿ ಕೈಯಾಗ ತಂದು ಕೊಟ್ರು ಏನೋ ಯಾಕೆ ಏನಾರ ಆಗ್ಬೇಕಾಗಿತ್ತ ನಾಟಕ ಮಾಡಕತ್ತಾಳ ನಾಟಕ ಅನ್ನೋದು. ಮಾಡಲಿಲ್ಲ ನೋಡಿಕಿ ಏಟ್ರ ಖಬರ್ ಐತನ ಹಿರಿಯಾರ ಅನ್ನೋದು ಐತನ ನೋಡಿಕಿಗೆ ಅಂತ ಮಾತಾಡೋದು. ಏನು ಮಾಡ್ತೀಯ? ಕರೆನ ಹಿಂಗಿದ್ರೆ ಕಷ್ಟ ಅಂತೇನೆ. ಪಾಪ ನಮ್ಮ ಲಕ್ಷ್ಮಿನೂ ನಿನ್ನೆ ಬಂದಿದ್ಲಲ್ಲ, ಅವ್ರ ಅತ್ತಿ ಬಗ್ಗೆ ಹೇಳಾಕತ್ತಿದ್ಲು, ಭಾಳ ಬೇಜಾರು ಮಾಡ್ಕೊಂಡಿದ್ಲು. ಯಾಕ ನಾನು ಕಡಾಮುಡಿ ಮಾತಾಡ್ತೇನೆ, ಆದರೂ ಒಂದೊಂದು ಸಲ ಏನು ಮಾತಾಡ್ಬೇಕಂತೇಳಿ ತಿಳಿಯಂಗಿಲ್ಲಕ್ಕ. ಏನಪ್ಪ ನನಗಂತೂ ಬೇಜಾರ ಹೋಗ್ಬಿಟ್ಟತಿ. ನಮ್ಮ ಅತ್ತಿ ಯಾಕೆ ಹಿಂಗೆ ಮಾಡ್ತಾಳೆ ಏನೋ, ನನ್ನ ಕಂಡ್ರೆ ಸೇರಂಗಿಲ್ಲ ಅಂತಾಳೆ. ಏನು ಮಾಡೋದು? ಓ ಅದೇ ನಿಮ್ಮ ಇವರು ಲಕ್ಷ್ಮಿಯವ್ರ ಅತ್ತಿ, ನಿಮ್ಮ ಸೋದರ ಅತ್ತಿ ಅವ್ರದ್ದು ಗಂಡದು ಏನೋ ವಿಷಯ ಪ್ರಾಬ್ಲಮ್ ಆಗೈತಲ್ಲ, ಅವರಿಂದನೇ ಇವ್ರಿಗೆ ಇಷ್ಟು ಬೇಜಾರಾಗಿರ್ಬೇಕು. ಅವರೊಂದು ಕಾರಣ ಬಿಡ, ಕಾರಣ ಅಷ್ಟೇ ಅದು. ಮೊದಲಿಂದನೂ ನನ್ನ ತಂಗಿ ಕಂಡ್ರೆ ಇವ್ರಿಗೇನು ಅಷ್ಟೇನು ಅಕ್ಕಿದ್ದಿಲ್ಲ. ನಾವು ಹುಡುಗ ಚಲೋ ಅದಾನ ಅಂತೇಳಿ ಕೊಟ್ಟು ಮದುವೆ ಮಾಡಿದ್ದು. ಆದರೆ ಈಗ ಏನಾಗ್ಬಿಟ್ಟೈತಿ, ಅದಕ್ಕೊಂದು ಕಾರಣನೂ ಸಿಕ್ಕಿಬಿಟ್ಟೈತಿ. ಕಾರಣ ಇಲ್ದಾಗ ಹಂಗೆ ಮಾಡ್ತಿದ್ಲು, ಈಗ ಕಾರಣ ಸಿಕ್ಕೈತಿ. ಓ ಅದು ಕರೆ ಅನ್ನ. ಇವತ್ತೇನಿವ್ರ ಇಷ್ಟು ಸಮಾಧಾನ ಕಟ್ಟಾಡಕತ್ತಾರ? ಯಾಕೆ ಸಮಾಧಾನ ಕುಂತಾರ? ಇಲ್ಲ ಅಂದ್ರೆ ಅಯ್ಯೋ ಒಂದು ತಪ್ಪತ್ಲೆ ಒಂದು ಅಳ್ತಿರ್ತಾವ. ಸಾಕಾಗಿ ಹೋಗ್ಬಿಟ್ಟತ್ತಪ್ಪ ಯಪ್ಪ ಆತಾಗ. ಅಂದಂಗೆ ಇದು ಏನೋ ಹೇಳಬೇಕು ಅಂದೆ ನೆನಪೇ ಹಾರಿದೆ. ಇದು ಮೊನ್ನೆ ಒಂದು ಯಾವುದೋ ಚಲೋದೊಂದು ಸರ ಬಂದಿತ್ತು ನೋಡು, ಒಂದು ಪಿಂಕ್ ಹರಳಿಂದ ಡೈಮಂಡ್ ನೆಕ್ಲೆಸ್ ಇದ್ದಂಗಿತ್ತು ಒಂಥರ. ಅದು ನಂಗೆ ಭಾಳ ಇಷ್ಟ ಆತ. ಸ್ಟೇಟಸ್ ಇಟ್ಟಿದ್ದೆಲ್ಲ, ಅದನ್ನೊಂದು ಪೀಸ್ ತರಿಸ್ಕೊಡ್ತೀಯಾ? ನಾನು ಅದ್ರದ್ದು ಅಮೌಂಟ್ ಏನೈತೆ ಪೇ ಮಾಡ್ತೀನಿ. ಅಯ್ಯ ಸುಬ್ಬಿ ಅಮೌಂಟ್ ಕೊಡ್ತಾಳಂತೆ. ನಂಗೆ ಗೊತ್ತಾಯ್ತು ತಗೋ, ನೀನೇನು ದುಡ್ಡು ಕೊಟ್ಟು ತರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗಿದ್ರೆ ಬೇರೆ ಅಂಗಡಿಗೆ ಹೋಗು, ನನ್ನ ಹತ್ರ ಕೇಳಿದಿ. ಅನ್ನೋ ಬೇಜಾರಾಗಬೇಡ. ಮತ್ತೆ ದುಡ್ಡು ಕೊಡ್ತೇನೆ ಅಂತೀಯಲ್ಲ? ದುಡ್ಡು ಕೊಡ್ತೀನಿ ಅಂತಂದರೆ ಏನು ದೊಡ್ಡಿಸ್ತನ ತೋರಿಸ್ಕೊಳಕ್ಕಲ್ಲ. ನೀ ಹಂಗೆ ತಿಳ್ಕೊಬೇಡ. ನೀನು ಅಂಗಡಿಗೆ ಮಾಲ್ ತರ್ಸಿ ಹಾಕ್ಸಿರ್ತಿ ವ್ಯಾಪಾರ ಆಗಲಿ ಅಂತ. ನಾನು ಅದನ್ನು ಪುಕ್ಷಟಿ ತೊಗೊಂಡ್ರೆ ನನ್ನ ಮನಸ್ಸಾಕ್ಷಿ ಒಪ್ಪಕ್ಕಲ್ಲ. ಅದಕ್ಕೆ ದುಡ್ಡು ಕೊಡ್ತೀನಿ, ಅದ್ರದ್ದು ನಂಗೆ ಅದು ಭಾಳ ಇಷ್ಟ ಆಯ್ತು, ತಂದು ಕೊಡು ಅಂತ ಹೇಳಿದ್ದಷ್ಟೇ. ಹಿಂಗೆ ಮಾಡು. ನಾಳೆ ಆಗಲ್ಲಲ್ಲ. ಸರಿ ಆಯ್ತು ತಗೋ. ಆ ಕಡೆ ಅಶ್ವಿನಿಗೆ ಹೇಳು, ಅಂಗಡಿ ಮುಗಿಸ್ಕೊಂಬರೋ ಹೊತ್ನಾಗ ನಮ್ಮ ಅಂಗಡಿ ಕಡೆ ಬಂದು ಹೋಗಕ್ಕೆ. ಆಕೆ ಕೈ ಕೊಟ್ಟು ಕಳಿಸ್ತೇನೆ ನೋಡು. ಸರಿ ಹಂಗೆ ಮಾಡು. ಮತ್ತೀಗ ದುಡ್ಡೆಲ್ಲ ಏನು ಬೇಡ. ಏನು ನನ್ನ ಫ್ರೆಂಡಿಗೆ ಒಂದು ಸರ ಕೊಡ್ಲಾರ್ದಷ್ಟು, ಅದು ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಜಾಸ್ತಿ ನಮ್ಮ ತಮ್ಮನ ಹೆಂಡ್ತಿ. ನಾನು ದುಡ್ಡು ಇಸ್ಕೊಂಡ್ರೆ ಇನ್ನೊಂದ್ಸಲ ಮನೆಗೆ ಬಂದಾಗ ನೀರು ಕೊಡ್ಬೇಕು ಬೇಡ ನೀ ನನಗೆ. ಥೋನು ಹಾಗೆ ತಮಾಷೆ ಮಾಡಿದೆ. ದುಡ್ಡೆಲ್ಲ ಏನು ಬೇಡ ತಗೋ. ನಾನು ಕಡಿಮೆ ಬಿದ್ದಿರ್ತಾವ, ನನಗೇನು ಅಷ್ಟೇನು. ಈಗ ನಾನು ಎಷ್ಟು ಒಂದು 650-700 ರೂಪಾಯಿ ಒಂದು ಮಾರಿರ್ತೀನಿ. ನನಗೊಂದು 100-150 ರೂಪಾಯಿ ಒಳಗೆ ಬಿದ್ದಿರ್ತೈತೆ ಅಷ್ಟೇ. ಅಷ್ಟೊಂದು ಖರ್ಚು ಮಾಡಂಗಿಲ್ಲ ನಾನು. ಅಯ್ಯೋ ಕತಿಯೇ, ಹೋಲ್ಸೇಲ್ ನಂಗೆ ಪೂರ್ತಿ ಬಾಕ್ಸ್ ತರಿಸ್ಕೊಂಡಿರ್ತೇನೆ ನಾನು. ಅದು ಕೆಲವೊಂದು ಏನಾಗಿರ್ತೈತಿ ಯೂನಿಕ್ ಇರ್ತಾವಲ್ಲ, ಅವು ಒಂದು 6 ಪೀಸ್ 5 ಪೀಸ್ ಅಷ್ಟೇ ಕೊಟ್ಟಿರ್ತಾರೆ. ಇವೆಲ್ಲ ಜಾಸ್ತಿ ಸಿಗವೆ ಇವು. ಹಾಗಾಗಿ ಬಾಕ್ಸ್ ಗಟ್ಟಲೆ ಆರ್ಡರ್ ಕೊಟ್ಟಿದ್ದೆ. ಹೆಂಗೆ ನಡೆಯಾಕತ್ತೈತೆ ವ್ಯಾಪಾರ? ಚಲೋ ನಡೆಯಾಕತ್ತೈತೆ? ವ್ಯಾಪಾರ ಚಲೋ ನಡೆಯಾಕತ್ತೈತವ, ಏನೂ ತೊಂದರೆ ಇಲ್ಲ. ಎಷ್ಟಿದ್ರು ಇವು ಮಕ್ಕಳು ಓದ್ಸಾಕ ಬೇಕು ಬಿಡ. ಈಗ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ನಲ್ಲ, ಎಷ್ಟಂತ ಮಾಡಿ 82,000 ರೂಪಾಯಿ ಈಗ ಈಕಿದೆ. ಅಲ್ಲ ಅನು, ನಮ್ದು 82,000 ರೂಪಾಯಿದಾಗೆ ಸೆಕೆಂಡ್ ಇಯರೇ ಮುಗಿದೋತಲ್ಲ. ಸೆಕೆಂಡ್ ಇಯರ್ ಯಾಕೆ? ನಮ್ಮದು ಫೈನಲ್ ಇಯರ್ BA ಅದು BCom ಆಗೋ ಮಟನು ಅರ್ಧಕ್ಕರ್ಧ ದುಡ್ಡು ಖರ್ಚಾಗಿತ್ತೋ ಇಲ್ಲೋ ಯಾರಿಗೆ ಗೊತ್ತು. ಏನಪ್ಪ ಈಗಿನ ಕಾಲದ ಮಕ್ಕಳದು ಅಯ್ಯೋ ಹೆಚ್ಚಿನ ಇದು ಐತೆ ಬಿಡು. ಹೌದಾ? ಇನ್ನೊಂದೇನು ಗೊತ್ತನ, ಆ ಮಕ್ಕಳಿಗೆ ಓದಿಸೋಣ ಅಂತಂದ್ರೆ ಅವ್ರದ್ದು ಇಂಗ್ಲೀಷ್ ಮೀಡಿಯಮ್, ನಾವು ಕಲ್ತಿದ್ದು ಇಂಗ್ಲೀಷ್ ಮೀಡಿಯಮ್ಮೇ. ಆದ್ರೆ ಸಿಲೆಬಸ್ ಎಲ್ಲ ಚೇಂಜ್ ಆಗ್ಯಾವು. ಸ್ವಲ್ಪ ತಿಳಿತೈತಿ, ಕಲಿಸ್ತೇವೆ. ಪೂರ ಏನೇನೋ ಇರ್ತೈತಿ, ಅವೆಲ್ಲ ನಮ್ಗೆ ಅರ್ಥನೇ ಆಗಲ್ಲ. ನಮ್ಮದು ಸಮಾಜ ವಿಜ್ಞಾನ, ಕನ್ನಡ, ಸೈನ್ಸ್, ಸೋಷಿಯಲ್ ಅಂತ ಇದು ಈ ಥರ ಇತ್ತು. ಈಗ ಇಂಗ್ಲೀಷ್ ಮೀಡಿಯಮ್
ಇವ್ರದೆಲ್ಲ ಒಂಥರ ಬ್ಯಾರೇನೇ ಐತವ ಎಲ್ಲ ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಒಂದು ಸಾಲಿಗೆ ಸೇರ್ಬೇಕು ಅಲ್ಲ. ಅಯ್ಯವ್ವ ನೀವು ಒಂದಕ್ಕೆ ಹಿಂಗಂತೀಯಾನು, ನಾನಂಗಾರ 3 ಮಕ್ಕಳದು ಏನು ಮಾಡ್ತೇನೆ ದೇವ್ರಿಗೆ ಗೊತ್ಬಿಡು. ಓಹೋ ನೋಡ ನೋಡ ಅಕ್ಕ ತಂಗಿ ಇಬ್ರು ನನ್ನ ಬಿಟ್ಟು ಮಾತಾಡ್ಕೊಂತ ನಿಂತಿರಲ್ಲ. ನೀನ ಜಳಕಕ್ಕೆ ಹೋಗಿದ್ದಿಲ್ಲನ, ಬಂದ ತಕ್ಷಣ ಫಸ್ಟ್ ನಿನ್ನ ಕೇಳಿದೆ ಜಳಕಕ್ಕೆ ಹೋಗ್ಯಾಳ ಅಂತಂದ್ಲ, ಹಂಗಾಗಿ ಮಾತಾಡ್ಕೊಂತ ಕುಂತ್ವಿ. ಹೌದಾ